ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ತರಗತಿಯಲ್ಲಿ ನಾವು ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳ ಕುರಿತು ನಾವು ಹೋದ್ ಕ್ಲಾಸ್ನಲ್ಲೂ ಡಿಸ್ಕಸ್ ಮಾಡಿದ್ವಿ. ಅದರ ಒಂದು ಮುಂದುವರೆದ ಭಾಗವನ್ನ ನೋಡೋಣ. ಮಕ್ಕಳೇ, ಇವತ್ತಿನ ಕ್ಲಾಸ್ ಇತ್ತು ತುಂಬಾ ಲೈವ್ಲಿ ಆಗಿರುವಂತಹ ಕ್ಲಾಸ್ ಆಗಿರುತ್ತೆ. ಸೊ ನಿಮ್ಮಿಂದ ಬಹಳಷ್ಟು ನಾವು ಸಿಮ್ಯುಲೇಷನ್ಸ್ ಗಳನ್ನ ಕಲ್ತ್ಕೊಂತಾ ಹೋಗೋಣ. ಸೊ ಇದು ನಮ್ಮ ಗ್ರೇಡ್ 6ನೆಯ ಕೊನೆಯ ಕ್ಲಾಸ್ ಆಗಿರೋದ್ರಿಂದ ಸೊ ದಿಸ್ ಕ್ಲಾಸ್ ಇಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಫಾರ್ ಸಿಮ್ಯುಲೇಷನ್ ಪಾರ್ಟ್. ಈ ಹಿಂದೆ ಸಹ ನಾವ್ ಹೇಳಿದೀವಿ, ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಅದೊಂದು ವರ್ಚುವಲ್ ಲ್ಯಾಬ್ ಅಂತ. ಸೊ ನಾವೀಗ ನಿಮ್ಮಿಂದ ದೂರ ಇರೋ ಕಾರಣದಿಂದ ತಂತ್ರಜ್ಞಾನದ ಸಹಾಯದಿಂದ ಹಲವಾರು ವೈಜ್ಞಾನಿಕ ಸಂಶೋಧನೆಗಳನ್ನ ಸವಿಸ್ತಾರವಾಗಿ ನಿಮ್ಗೆ ಹೇಳಲ್ಪಡುವಂತಹದ್ದು ಈ ಸಿಮ್ಯುಲೇಷನ್ ಮೂಲಕ. 6ನೇ ಕ್ಲಾಸಿನ ಸಂಪೂರ್ಣವಾದಂತಹ ಪೋರ್ಷನ್ಸ್ ಏನಿತ್ತು ನಮ್ದು ಅದು ಕಂಪ್ಲೀಟ್ ಆಗಿತ್ತು. ರಿವಿಷನ್ ಸಹ ಒಂದ್ ರೌಂಡ್ ಪೂರ್ತಿ ಪೋರ್ಷನ್ಸ್ ಕಂಪ್ಲೀಟ್ ಆಗಿ ಟರ್ಮ್ 2ನ ರಿವಿಷನ್ ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿನ ಕ್ಲಾಸ್ ನಲ್ಲಿ ತುಂಬಾ ಜನರಿಕ್ ಆಗಿರುವಂತಹ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದನ್ನ ನಾನು ನಿಮ್ಗೆ ಸಿಮ್ಯುಲೇಷನ್ ಮೂಲಕ ಹೇಳ್ತಾ ಹೋಗ್ತೀನಿ. ಸೊ ಇದನ್ನ ಮಾಡೋದ್ಕಿಂತ ಮುಂಚೆ ನಾವು ಫಸ್ಟ್ ನಿಮ್ಗೆ ಉಕ್ತ ಲೇಖನದ ಟೆಸ್ಟ್ ಅನ್ನ ಕೊಡ್ತೀನಿ. ವಿಲ್ ಗಿವ್ ಯು ದ ಡಿಕ್ಟೇಷನ್ ವರ್ಡ್ಸ್. ಅದನ್ನ ಬರ್ಕೊಬಹುದು. ಈ ಡಿಕ್ಟೇಷನ್ ವರ್ಡ್ಸ್ ಬಂದು ವಿದ್ಯುತ್ ಪ್ರವಾಹ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಡಿಕ್ಟೇಷನ್ ವರ್ಡ್ಸ್ ಇರುತ್ತೆ. ಐದು ಪದಗಳನ್ನ ನಿಮ್ಗೆ ನೀಡಲಾಗುತ್ತೆ. ಈ 5 ಪದಗಳನ್ನ ನೀವು ನೋಟ್ ಮಾಡ್ಕೊಂತಾ ಹೋಗ್ಬೇಕಾಗುತ್ತೆ. ಓಕೆ. ಸೊ ಇವತ್ತಿನ ಮೊದಲನೆಯ ಡಿಕ್ಟೇಷನ್ ಪದ ನಿಮ್ಗೆ ಹೀಗಿದೆ: ಬ್ಯಾಟರಿ. ಬ್ಯಾಟರಿ ಇಂಗ್ಲಿಷ್ ನಲ್ಲ, ಕನ್ನಡದಲ್ಲಿ ಬರೀರಿ. ಬ್ಯಾಟರಿ, ಬ್ಯಾಟರಿ. ಬಾಗೆ ಯಾವತ್ತು ಟ ಮತ್ತೆ ರಿ, ಬ್ಯಾಟರಿ. ಬ್ಯಾಟರಿ ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಪದ ನಿರ್ವಾಹಕತೆ. ನೆಕ್ಸ್ಟ್ ನಿರ್ವಾಹಕತೆ. ನೆಕ್ಸ್ಟ್ ಪದ ನಿರ್ವಾಹಕತೆ. ನಿರ್ವಾಹಕತೆ. ನಿರ್ವಾಹಕತೆ.
ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್, ತಾಪ ವಿಸ್ತರಣೆ. ತಾಪ ವಿಸ್ತರಣೆ. ತಾಪ ವಿಸ್ತರಣೆ. ತಾಪ ವಿಸ್ತರಣೆ. ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್, ಪ್ರತಿರೋಧಕ. 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 ಲಾಸ್ಟ್ ಒನ್, ಪರಿವರ್ತಕ. ಲಾಸ್ಟ್ ಪಾಯಿಂಟ್, ಪರಿವರ್ತಕ. 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 ನೋಟ್ ಮಾಡ್ಕೊಂಡ್ರಾ? ಪರಿವರ್ತಕ. ಸೊ ಇದಿಷ್ಟು 5 ಉಕ್ತ ಲೇಖನ, ಶ್ರುತಿ ಲೇಖನ ಅಥವಾ ಡಿಕ್ಟೇಷನ್ ಪದಗಳಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದೀಗ ಇವತ್ತಿನ ಕ್ಲಾಸ್ ನಲ್ಲಿ ಬಹಳ ಆಸಕ್ತಿದಾಯಕವಾದಂತಹ ಸಿಮ್ಯುಲೇಷನ್ ನಾವು ನೋಡ್ತಾ ಹೋಗೋಣ. ಓಕೆ, ಆರ್ ಯು ಆಲ್ ರೆಡಿ ಫಾರ್ ದ ಸಿಮ್ಯುಲೇಷನ್ ಪಾರ್ಟ್? ಎಸ್. ಓಕೆ, ಇವತ್ತಿನ ಪ್ರಥಮ ಸಿಮ್ಯುಲೇಷನ್ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಬಂದು ಫೋರ್ಸ್ ಅಂಡ್ ಮೋಷನ್ಸ್ ಅಂತ. ಫೋರ್ಸ್ ಅಂಡ್ ಮೋಷನ್ ಅಂತ ಹೇಳಿದ್ರೆ ಏನು? ಯಾರು ಹೇಳ್ತೀರಾ? ಫೋರ್ಸ್ ಅಂದ್ರೆ ಏನು, ಮೋಷನ್ ಅಂದ್ರೆ ಏನು? ಸೊ ಯಾರಾದ್ರೂ ಒಂದು ವಸ್ತುನ ಬಹಳ ಗಟ್ಟಿಯಾಗಿ ಹಿಡಿದಾಗ ನಾವೇನ್ ಹೇಳ್ತೀವಿ? ತುಂಬಾ ಫೋರ್ಸ್ಫುಲ್ ಆಗಿ ಹಿಡಿದು ಬಿಟ್ರಪ್ಪ ಅಂತ ಹೇಳ್ತೀವಿ, ಹೌದಾ? ತುಂಬಾ ಗಟ್ಟಿಯಾಗಿ ಹಿಡಿದು ಬಿಟ್ಟಿದ್ದಾರೆ, ತುಂಬಾ ಫೋರ್ಸ್ಫುಲ್ ಆಗಿ ಹಿಡಿದು ಬಿಟ್ಟಿದ್ದಾರೆ ಅಂತ ನಾವ್ ಹೇಳ್ತೀವಿ. ಸೊ ಇಲ್ಲಿ ಫೋರ್ಸ್ ಅಂದ್ರೆ ಏನು? ಬಲವಾಗಿ ಅಥವಾ ಬಲವಂತವಾಗಿ ಹಿಡ್ದಿರೋಂಥದ್ದು ಅಲ್ವಾ? ಸೊ ಫೋರ್ಸ್ ಇಸ್ ನಥಿಂಗ್ ಬಟ್ ಬಲ. ಒಂದು ವಸ್ತು ಬಹಳ ಬಲಾಢ್ಯವಾಗಿದೆ, ಫೋರ್ಸ್ಫುಲ್ ಆಗಿದೆ. ಮತ್ತು ಆಂಡ್ ಅಂದ್ರೆ ಮತ್ತು. ಮೋಷನ್ ಅಂತ ಹೇಳಿದ್ರೆ ಇದೀಗ ತಟಸ್ಥವಾಗಿದೆ, ಇದನ್ನ ನಾನು ಹಿಂಗ್ ಪುಷ್ ಮಾಡಿದಾಗ ಮೂವ್ ಆಗುತ್ತೆ. ಸೊ ಏನಾಗ್ತಾ ಇದೆ? ಇಲ್ಲಿ ಒಂದು ಚಲನೆ ಇದೆ. ಸೊ ಅದನ್ನ ನಾವು ಮೋಷನ್ ಅಂತ ಕರಿತೀವಿ. ಒಂದು ವಸ್ತುವಿನ ಮೇಲೆ ಪ್ರಯೋಗಿಸುವಂತಹ ತಳ್ಳುವಿಕೆ. ತಳ್ಳುವಿಕೆ ಅಂದ್ರೆ ಪುಷ್. ಇದನ್ನ ನಾವು ಅಥವಾ ಎಳೆತ, ಸೆಳೆತ, ತಳ್ಳುವಿಕೆ ಅಥವಾ ಎಳೆತ, ಪುಲ್, ಇದನ್ನ ನಾವೇನಂತ ಕರಿತೀವಿ? ಫೋರ್ಸ್. ಈ ರೀತಿ ಪುಷ್ ಅಂಡ್ ಪುಲ್ ಮಾಡಿದಾಗ ಆ ಒಂದು ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಅಂದ್ರೆ ಸ್ಥಿರ ವಸ್ತುವಿಂದ ಚಲಿಸುವಂತ ವಸ್ತು ಆಗುತ್ತೆ. ಸೊ ಆದ್ರಿಂದ ಪುಷ್ ಅಂದ್ರೆ ಏನು? ತಳ್ಳುವಿಕೆ. ಪುಲ್ ಅಂತ ಹೇಳಿದ್ರೆ ಏನು? ಎಳೆತ. ತಳ್ಳುವಿಕೆ ಮತ್ತು ಎಳೆತ ಇವೆರಡನ್ನ ಒಳಗೊಂಡಿರುವಂತದ್ದು ಫೋರ್ಸ್ ಅಂಡ್ ಮೋಷನ್ ಆಗಿರುತ್ತೆ. ಬಲ ಮತ್ತು ಚಲನೆಯಲ್ಲಿ ನಾವು ನೋಡ್ತಾ ಹೋಗಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್ ಒಂದನ್ನ ಇನ್ನು ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಸಿಮ್ಯುಲೇಷನ್ ಮೂಲಕ ಮಾಡ್ತಾ ಹೋಗೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಸೊ ಇದು ಫೋರ್ಸ್ ಅಂಡ್ ಮೋಷನ್ ಗೆ ಸಂಬಂಧಪಟ್ಟಂತಹ ಸಿಮ್ಯುಲೇಷನ್. ಇಲ್ಲಿ ಸಮ್ ಆಫ್ ಫೋರ್ಸಸ್ ಅಂತ ಅದನ್ನ ಸೆಲೆಕ್ಟ್ ಮಾಡಬಹುದು. ಒಟ್ಟು ಎಷ್ಟು ಬಲ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ವ್ಯಾಲ್ಯೂಸ್ ಅಂತ ಸೆಲೆಕ್ಟ್ ಮಾಡಿದಾಗ ಅದು ಎಷ್ಟು ವ್ಯಾಲ್ಯೂ ಇರುತ್ತೆ ಗೊತ್ತಾಗುತ್ತೆ. ಸ್ಪೀಡ್. ಇದೊಂದು ಟೈಮರ್ ನ ಸೆಟ್ ಮಾಡಿರ್ತೀವಿ. ಇಲ್ಲಿ 2 ಬಣಗಳಿರುತ್ತೆ.
ಓಕೆ. ನೀಲಿಯ ಬಣ, ಕೆಂಪಿನ ಬಣ. ಬಣ್ಣ ಬೇರೆ, ಬಣ. ಬಣ ಅಂದ್ರೆ ಗುಂಪು, ಮಾಸ್ ಆಫ್ ಪೀಪಲ್. ಓಕೆ, ವಿ ಹ್ಯಾವ್ ಬ್ಲೂ ಗ್ರೂಪ್ ಅಂಡ್ ರೆಡ್ ಗ್ರೂಪ್. ಈಗ ಒಂದೊಂದು ಬಣದಲ್ಲಿರುವಂತಹ ವ್ಯಕ್ತಿನೂ ಒಂದೊಂದಷ್ಟು ಬಲವಾಗಿ ಅವನು ಆ ಬಣದಲ್ಲಿರುವಂತಹ ವ್ಯಕ್ತಿ ಒಂದಿಷ್ಟು ಬಲವನ್ನ ಹೊಂದಿರುತ್ತಾನೆ. ಫಾರ್ ಎಕ್ಸಾಂಪಲ್, ನೀಲಿ ಬಣದ ಈ ವ್ಯಕ್ತಿ 50 N ಅಷ್ಟು ಬಲವನ್ನ ಹೊಂದಿರ್ತಾನೆ. ಕೆಂಪು ಬಣ್ಣದ ಈ ವ್ಯಕ್ತಿ, ಆತನು ಕೂಡ 50 ಬಲವನ್ನ ಹೊಂದಿರ್ತಾನೆ. 50 + 50 ಎಷ್ಟಾಗುತ್ತೆ? 100. ಸೊ ಎರಡೂ ಕಡೆ ಸಮಬಲ ಆಗಿರೋದ್ರಿಂದ ಇದು 0 ಅಂತ ತೋರಿಸ್ತದೆ. ಅಕಸ್ಮಾತ್ ಇಲ್ಲಿ ಬಲವನ್ನ ನಾನು ಹೆಚ್ಚಿಸಿದ್ರೆ ಈ ಕಡೆ ಬಲ ಈ ನೀಲಿ ಬಣಕ್ಕಿಂತ ಜಾಸ್ತಿ ಇದೆ. ಸೊ ಆದ್ರಿಂದ ಎಷ್ಟಿರುತ್ತೆ ಫೋರ್ಸ್? 50 ಆಗಿರುತ್ತೆ. ಹೇಗೆ 50 ಆಗಿರುತ್ತೆ? ಅದು 100 + 50 150 ಆಗುತ್ತೆ. ಸೊ ಯಾವ ಕಡೆ ಜಾಸ್ತಿ ಇರೋದು ಬಲ? ಈ ಬಲ ಕಡೆಗೆ. ಸೊ ಆ ಕಡೆಗೆ ಇದು ತೋರಿಸ್ತಾ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಇದು ಹೇಗ್ ನಡೆಯುತ್ತೆ ಅಂತ? ಈಗ ಎರಡೂ ಕಡೆ ಲೆಫ್ಟ್ ಮತ್ತೆ ರೈಟ್ ಅಂತ ಇಟ್ಕೊಳ್ಳೋಣ. ಎರಡೂ ಕಡೆ 50 50 ಇದ್ದಾಗ ಏನಾಗುತ್ತೆ? ಟೋಟಲ್ ಬಲ ಎಷ್ಟಾಗುತ್ತೆ? 0, ಶೂನ್ಯ ಆಗುತ್ತೆ. ಯಾಕಂದ್ರೆ ಎರಡು ಕಡೆ ಸಮವಾಗಿದೆ. ಅದೇ ಈ ಕಡೆಗೆ ಇನ್ನೊಂದ್ ಸ್ವಲ್ಪ 150ನ್ನ ಸೇರಿಸಿದಾಗ ಏನಾಗುತ್ತೆ? ಈ ಕಡೆ ಬಲ ಹೆಚ್ಚಾಗುತ್ತೆ. ಎಷ್ಟು ಹೆಚ್ಚಾಗಿದೆ ಬಲ? 100ರಷ್ಟು ಹೆಚ್ಚಾಗಿದೆ. 150 - 50 100ರಷ್ಟು ಹೆಚ್ಚಾಗಿದೆ. ಅದೇ ರೀತಿಯಾಗಿ ನಾನು ಇಲ್ಲಿ ತೋರಿಸಿರುವಂತಹ ಸಿಮ್ಯುಲೇಷನ್ ಅಲ್ಲೂ ಕೂಡ ಹಾಗೆ ಆಗುತ್ತೆ. ಸೊ ಇವನನ್ನ ಇಳಿಸಿದಾಗ ಕೇಳಿದಾಗ 50 50 ಸಮ ಬಲ ಆಯ್ತು. ಅದೇ ಇವನನ್ನ ಏರಿಸಿದಾಗ ಈ ಕಡೆ 100 ಆಯ್ತು, ಈ ಕಡೆ 50 ಆಯ್ತು. 100 - 50 50. ಯಾವ ಕಡೆ ಬಲ ಜಾಸ್ತಿ ಇರ್ತೋ ಆ ಕಡೆಗೆ ಇದು ತೂಗ್ತಾ ಇರುತ್ತೆ. ಆದ್ರೆ ಈ ಕಡೆ ಇನ್ನೊಬ್ಬ ದೊಡ್ಡ ವ್ಯಕ್ತಿ, ಬಲಾಢ್ಯನಾದಂತಹ ವ್ಯಕ್ತಿನ ತಂದಾಗ ಈ ಕಡೆ ಇನ್ನೊಂದ್ ಸ್ವಲ್ಪ ಬಲ ಜಾಸ್ತಿ ಆಯ್ತು. ಇಲ್ಲಿ 150 ಆಯ್ತು, ಇದು 100 ಖಾಲಿ 100 ಆಯ್ತು. ಸೊ ಬಲ ಯಾವ ಕಡೆ ಜಾಸ್ತಿ ಇದೆ? ಎಡಗಡೆ. ಸೊ ಆರೋ ಮಾರ್ಕ್ ಯಾವ ಕಡೆ ತೋರಿಸ್ತಾ ಇದೆ? ಎಡಗಡೆಗೆ. ಅದೇ ನಾನು ಈತನ್ ನಿಲ್ಸಿದಾಗ ಬಲ ಯಾವ ಕಡೆ ಜಾಸ್ತಿ ಇದೆ? ಬಲಗಡೆಗೆ. ಆರೋ ಮಾರ್ಕ್ ಯಾವ ಕಡೆ ತೋರಿಸ್ತಾ ಇದೆ? ಬಲ್ಗಡೆ ತೋರಿಸುತ್ತೆ. ಈ ರೀತಿಯಾಗಿ ಇರುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ ನಿಮ್ಮೆಲ್ಲರಿಗೂ? ತಲೆಗೆ ಹೋಗ್ತಾ ಇದ್ಯಾ? ಮತ್ತೆ ಫಸ್ಟ್ ಇಂದ ಶುರು ಮಾಡೋಣ. ಸೊ ಎರಡೂ ಕಡೆ ಸಮಾಂತರವಾದಂತಹ ಬಲ ಇರೋದ್ರಿಂದ ಗೋ ಅಂತ ನಾನು ಕೊಟ್ಟಾಗ ಎಷ್ಟೇ ಅವ್ರು ಹೇಳಿದ್ರು ಕೂಡ ಈ ಒಂದು ಕ್ಯಾಂಡೀಸ್, ಚಾಕ್ಲೇಟ್ ಕ್ಯಾಂಡಿ ಇರುವಂತಹ ಈ ಬುಟ್ಟಿನ ಸ್ವಲ್ಪನೂ ಜಗಾಡಕ್ ಆಗಲ್ಲ. ಬಿಕಾಸ್ ಎರಡೂ ಕಡೆಯಿಂದ ಸಮವಾದಂತಹ ಬಲವನ್ನ ತೋರಿಸ್ತಾ ಇದ್ದಾರೆ. ಸೊ ಒಟ್ಟು ಬಲ ಶೂನ್ಯದಲ್ಲಿ ಇರುತ್ತೆ. ಆಗ ನಾನು ಇನ್ನೊಂದು ವ್ಯಕ್ತಿಯ ಸಹಾಯ ಮಾಡ್ಕೊಂಡಾಗ ಬಲ ಈ ಕಡೆಗೆ ಜಾಸ್ತಿ ಇರುತ್ತೆ. ಬಲಗಡೆ ಕಂಪೇರ್ ಮಾಡಿದ್ರೆ ಎಡಗಡೆಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀಲಿ ಬಣ ವಿನ್ ಆಗತ್ತೆ. ಆಯ್ತಾ? ಸರಿ. ನೀಲಿ ಬಣ್ಣದಲ್ಲಿ 2 ವ್ಯಕ್ತಿ ಇದಾರನ, ಇನ್ನೊಬ್ಬ ಬಲಿಷ್ಠನಾದಂತಹ ವ್ಯಕ್ತಿನ ಸೇರ್ ತಂದಾಗ ಮತ್ತೆ ಇದು 0 ಆಗುತ್ತೆ. ಯಾಕಂದ್ರೆ ಎರಡೂ ಬಣ್ಣದಲ್ಲಿ ಇರುವಂತಹ ಏನು ಬಲ ಪ್ರಯೋಗ ಒಂದೇ ಆಗಿರೋದ್ರಿಂದ ಅದು ಶೂನ್ಯದಲ್ಲಿ ಮತ್ತೆ ಬಂದು ನಿಲ್ಲುತ್ತೆ. ಅದೇ ಕೆಂಪು ಬಣಕ್ಕೆ ಮತ್ತೊಬ್ಬ ವ್ಯಕ್ತಿ ಬಂದಾಗ ಗೋ ಅಂತ ಕೊಡೋದ್ರಿಂದ ಬಲಗಡೆಗೆ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹೌದಾ? ಮತ್ತೊಮ್ಮೆ ಈ ನೀಲಿ ಬಣ್ಣದ ಈ ವ್ಯಕ್ತಿಯನ್ನ ನಾನು ಇಲ್ಲಿ ತಂದು ಮತ್ತೆ ಗೋ ರಿಟರ್ನ್ ಅಂತ ಕೊಟ್ಟು ಗೋ ಅಂತ ಕೊಟ್ಟಾಗ ಹೌದಾ, ನೀಲಿ ಬಣ ವಿನ್ ಆಗುತ್ತೆ. ಸೊ ನಾನ್ ಮತ್ತೆ ಈ ನೀಲಿ ಬಣ ವಿನ್ ಆಗೋದ್ ಬೇಡ ಅಂತ ಕೆಂಪು ಬಣವನ್ನ ತಂದಾಗ ಏನಾಗುತ್ತೆ? 350 250 ಆಗುತ್ತೆ. ಕೆಂಪು ಬಣ ವಿನ್ ಆಗುತ್ತೆ. ಕೊನೆಗ್ ಮತ್ತೊಮ್ಮೆ ನಾನು ಈ ವ್ಯಕ್ತಿನೂ ಬಿಡೋದ್ ಬೇಡ ಅಂತ ಇವನನ್ನು ಕರ್ಕೊ ಬಂದ್ರೆ ಏನಾಗುತ್ತೆ? ಏನಾಗುತ್ತೆ? ಯಾವ್ದೇ ಮೂವ್ಮೆಂಟ್ ಅನ್ನೋದು ಆಗಲ್ಲ. ಗೋ ಅಂತ ಕೊಟ್ರು ಕೂಡ ಅವ್ರು ಎಷ್ಟೇ ಹೇಳಿದ್ರು ಕೂಡ ಮೂವ್ಮೆಂಟ್ ಆಗಲ್ಲ. ಯಾಕೆ? ಎರಡೂ ಕಡೆಗೂ ಕೂಡ ಸಮಾಂತರವಾದಂತಹ ಬಲ ಇರುತ್ತೆ. ಸೊ ಎಲ್ಲೆಲ್ಲಿ ಸಮಾಂತರವಾದಂತಹ ಈಕ್ವಲ್ ಫೋರ್ಸ್ ಇರುತ್ತೋ ಅಲ್ಲಿ ಯಾವುದೇ ಮೋಷನ್ ಅನ್ನೋದು ಸಾಧ್ಯ ಆಗಲ್ಲ. ಇಫ್ ದೇರ್ ಶುಡ್ ಬಿ ಅ ಮೋಷನ್ ದೆನ್ ದೇರ್ ಶುಡ್ ಬಿ ಚೇಂಜ್ ಇನ್ ದ ಫೋರ್ಸ್. ಈ ಬಲದಲ್ಲಿ ಬದಲಾವಣೆ ಇದ್ದಾಗ ಮಾತ್ರ ಒಂದು ಮೋಷನ್ ಅನ್ನೋದು ಅಥವಾ ಒಂದು ಬದಲಾವಣೆ ಅನ್ನೋದು, ಒಂದು ಚಲನೆ ಅನ್ನೋದು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ.
ಈ ರೀತಿಯಾಗಿ ನಾವು ಈ ಒಂದು ಆಟದ ಮೂಲಕ ಬಲ ಮತ್ತು ಚಲನೆ ಈ ಎರಡು ನಿಯಮಗಳನ್ನ ದ ರೂಲ್ ಆಫ್ ಫೋರ್ಸ್ ಅಂಡ್ ಮೋಷನ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಯಾವ ಕಡೆ ಹೆಚ್ಚು ಬಲ ಇರುತ್ತೋ ಆ ಕಡೆಗೆ ಚಲನೆ ಉಂಟಾಗುತ್ತೆ. ಎರಡೂ ಕಡೆ ಸಮಾಂತರವಾದಂತಹ ಬಲ ಏನಾದ್ರೂ ಇದ್ರೆ ಯಾವುದೇ ರೀತಿಯಾದಂತಹ ಚಲನೆ ಅನ್ನೋದು ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನಾವು ಈ ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಡ್ತೀವಿ. ಸೊ ಇದನ್ನ ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಸಿಮ್ಯುಲೇಷನ್ ಇಂದ ನಾವು ಒಂದು ಕನ್ಕ್ಲೂಷನ್ ಬರ್ತೀವಿ. ಏನದು? ಸಮಾಂತರವಾದ ಬಲವಿದ್ದಾಗ ಯಾವುದೇ ರೀತಿಯಾದ ಚಲನೆ ಇರುವುದಿಲ್ಲ. ನೋಟ್ ದಿಸ್ ಪಾಯಿಂಟ್. ರೂಲ್ ಆಫ್ ಫೋರ್ಸ್ ಅಂಡ್ ಮೋಷನ್. ನೋಟ್ ಮಾಡ್ಕೊಂಡ್ರಾ? ಹ್ಯಾವ್ ಯು ಆಲ್ ನೋಟೆಡ್ ಇಟ್ ಡೌನ್? ಓಕೆ. ಸೊ ನಾವ್ ಈಗ ನಮ್ಮ ಎರಡನೇ ಸಿಮ್ಯುಲೇಷನ್ ಕಡೆಗೆ ನಾವು ಹೋಗೋಣ. ಸೊ ಹ್ಯಾವ್ ಯು ಆಲ್ ನೋಟೆಡ್ ದಿಸ್ ಪಾಯಿಂಟ್? ನಮ್ಮ ಎರಡನೇ ಸಿಮ್ಯುಲೇಷನ್ ಇರೋದು ವಸ್ತುವಿನ ಸ್ಥಿತಿಗಳ ಕುರಿತು. ವಸ್ತುವಿನ ಪ್ರಮುಖ ಸ್ಥಿತಿಗಳು ಅಥವಾ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್ ಯಾವ್ದ್ಯಾವ್ದಿದೆ? ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ಸ್? ವೆರಿ ಗುಡ್. ಮೂರು ರೀತಿಯಾಗಿದೆ. ಒಂದು ಘನ ಅಥವಾ ಸಾಲಿಡ್, ಎರಡನೇದು ದ್ರವ ಅಥವಾ ಲಿಕ್ವಿಡ್, ಮೂರನೇದು ಅನಿಲ ಅಥವಾ ಗ್ಯಾಸಿಯಸ್. ಇದು ಮೂರು ರೀತಿಯಾದಂತಹ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಥವಾ ವಸ್ತುವಿನ ಸ್ಥಿತಿಗಳು. ಇದನ್ನೆಲ್ಲ ಹೊರತುಪಡಿಸಿ ಪ್ಲಾಸ್ಮಾ ಮತ್ತು ಬೋಸ್-ಐನ್ಸ್ಟೈನ್ ಕಾಂಡೆನ್ಸೇಟ್ ಎಂಬ ಇತರ ಸ್ಥಿತಿಗಳು ಇದೆ. ಆದ್ರೆ ಈ ಸ್ಥಿತಿಗಳ ಅಣುಗಳ ಜೋಡಣೆ ಮತ್ತು ಶಕ್ತಿಯನ್ನ ಅವಲಂಬಿಸಿರುತ್ತೆ. ಆದ್ರಿಂದ ಪ್ರಮುಖವಾದಂತಹ ಸ್ಥಿತಿಗಳು ಅಂದ್ರೆ ಇವು ಮೂರೇ: ಘನ, ದ್ರವ, ಅನಿಲ. ಇವು ನಿರ್ದಿಷ್ಟ ಆಕಾರ ಮತ್ತು ಗಾತ್ರವನ್ನ ಹೊಂದಿರುತ್ತೆ. ಅಣುಗಳು ಏನಿರುತ್ತೆ ಈ ಘನ ಸ್ಥಿತಿಯಲ್ಲಿ ಒಂದಕ್ಕೊಂದು ಬಿಗಿಯಾಗಿ ಜೋಡಿಸಲ್ಪಟ್ಟಿರುತ್ತೆ. ಈ ರೀತಿಯಾಗಿರುತ್ತೆ. ದೇರ್ ಇಸ್ ನೋ ಗ್ಯಾಪ್. ಒಂದಕ್ಕೊಂದು ಈ ರೀತಿ ಬಿಗಿಯಾಗಿ ಜೋಡಿಸಲ್ಪಟ್ಟಿರುತ್ತೆ ಘನ ಸ್ಥಿತಿಲಿ. ಉದಾಹರಣೆಗೆ ಮಂಜುಗಡ್ಡೆ ಅಲ್ವಾ? ನೆಕ್ಸ್ಟ್ ದ್ರವ. ದ್ರವ ಸ್ಥಿತಿಲಿ ಹೇಗಿರುತ್ತೆ? ಒಂದ್ರ ಪಕ್ಕ ಒಂದಕ್ಕೆ ಈ ತರ ಸ್ಥಳಾಂತರದ ಅವಕಾಶ ಅನ್ನೋದಿರುತ್ತೆ. ನಿರ್ದಿಷ್ಟ ಗಾತ್ರವನ್ನ ಹೊಂದಿದ್ರು ಕೂಡ ಯಾವುದೇ ಆಕಾರ, ಶೇಪ್ ಅನ್ನೋದಿರುವುದಿಲ್ಲ. ಪಾತ್ರೆಯ ಆಕಾರವನ್ನ ಪಡೆಯುತ್ತೆ. ಯಾಕಂದ್ರೆ ಈ ರೀತಿಯಾಗಿರುತ್ತೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನೀರು. ವಾಟರ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್. ಅನಿಲ ಇದು ಈ ರೀತಿ
ಚೆಲ್ಲಾಪಿಲ್ಲಿಯಾಗಿ ಸಾಗ್ತಾ ಇರುತ್ತೆ. ಯಾವುದೇ ನಿರ್ದಿಷ್ಟವಾದಂತಹ ಆಕಾರ ಅಥವಾ ಗಾತ್ರವನ್ನ ಹೊಂದಿರೋದಿಲ್ಲ. ಅಣುಗಳು ಇಲ್ಲಿ ಮುಕ್ತವಾಗಿ ಚಲಿಸುತ್ತೆ. ಇದಕ್ಕಿರುವಂತಹ ಉದಾಹರಣೆ ಅಂದ್ರೆ ಏನಿದು? ಹಬೆ ಅಥವಾ ಹೊಗೆ. ಸೊ ಇದು ಬಂದ್ಬಿಟ್ಟು ನಾನು ನಿಮ್ಗೆ ನೀಡಿದಂತಹ ಎಕ್ಸ್ಪ್ಲನೇಷನ್. ಇದೇ ಎಕ್ಸ್ಪ್ಲನೇಷನ್ ನ ಒಂದು ಸಿಮ್ಯುಲೇಷನ್ ಮೂಲಕ ಕಲ್ತ್ರೆ ಹೇಗಿರುತ್ತೆ ನೋಡೋಣವಾ? ಕಾಣಿಸ್ತಾ ಇದೆಯಾ? ಸೊ ಏನಿದು, ಇಲ್ಲೊಂದು ಕಂಟೈನರ್ ಕಾಣುತ್ತೆ. ನೀವು ಇಲ್ಲಿ ಒಂದು ಹೀಟರ್ ಕೂಡ ಇದೆ. ಹೀಟ್ ಅಥವಾ ಕೋಲ್ಡ್ ಮಾಡಬಹುದು. ಪಾಸ್ ಮಾಡಿದ್ರೆ ಅದು ಅಲ್ಲೇ ನಿಂತ್ಕೊಡುತ್ತೆ. ಪ್ಲೇ ಸಹ ಮಾಡ್ತಾ ಹೋಗಬಹುದು. ಇಲ್ಲೊಂದು ಥರ್ಮೋಮೀಟರ್ ಇರುತ್ತೆ. ಇಲ್ಲಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಮೂರು ಸ್ಥಿತಿಗಳಲ್ಲಿರುತ್ತೆ. ಹಾಗೂ ವಿಭಿನ್ನ ಬಗೆಯಾದಂತಹ ವಸ್ತುಗಳಿರುತ್ತೆ. ನಿಯಾನ್, ಆರ್ಗಾನ್, ಆಕ್ಸಿಜನ್. O2 ಅಲ್ವಾ ಆಕ್ಸಿಜನ್. ಸೊ ಆಕ್ಸಿಜನ್ 2 ಆಟಮ್ಗಳನ್ನ ಹೊಂದಿರುತ್ತೆ. ವಾಟರ್ ನೋಡಿ, ಆಕ್ಸಿಜನ್ 1 ಆಟಮು, ಹೈಡ್ರೋಜನ್ 2 ಆಟಮು, H2O. ಇದು ಬಂದು ವಾಟರ್ ನ ಕೆಮಿಕಲ್ ಫಾರ್ಮುಲಾ ಅಲ್ವಾ? ಸೊ ಈ ರೀತಿಯಾಗಿರುತ್ತೆ. ಯಾವ್ದು ತೆಗೆದುಕೊಳ್ಳೋಣ? ನೀರನ್ನು ತೆಗೆದುಕೊಳ್ಳೋಣ. ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ನಿಯಾನ್ ಇಂದ ಬರೋಣ. ನಿಯಾನ್ ಅಲ್ಲಿ ಒಂದು ವಸ್ತು ಘನ ಸ್ಥಿತಿಯಲ್ಲಿ ಸಾಲಿಡ್ ನಲ್ಲಿ ಇದ್ದಾಗ ಒಂದಕ್ಕೊಂದು ಈ ರೀತಿಯಾಗಿ ಅಂಟ್ಕೊಂಡಿರುತ್ತೆ. ಅದೇ ವಸ್ತು ದ್ರವ ಸ್ಥಿತಿಗೆ ಬಂದಾಗ ಈ ರೀತಿಯಾಗಿ ಚಲಿಸ್ತಾ ಇರುತ್ತೆ. ಮುಕ್ತವಾಗಿ ಚಲಾವಣೆ ಮಾಡುವಂತಹ ರೀತಿಲಿರುತ್ತೆ. ಅದಕ್ಕೆ ತನ್ನದೇ ಆದಂತಹ ಆಕಾರ ಇರಲ್ಲ, ಡೆನ್ಸಿಟಿ ಅನ್ನೋದಿರುತ್ತೆ, ಸಾಂದ್ರತೆ ಇರುತ್ತೆ, ಆದ್ರೆ ಆಕಾರ ಇರೋದಿಲ್ಲ. ಯಾವ ಪಾತ್ರೆಗೆ ನೀವ್ ಹಾಕ್ತಿರೋ ಆ ಪಾತ್ರೆಯ ಒಂದು ಶೇಪ್ ಅನ್ನ ಪಡ್ಕೊಳ್ಳುತ್ತೆ. ಈಗ ನೀರು ಲೋಟದಲ್ಲಿಲೂ ಕುಡಿಬಹುದು, ತಟ್ಟೆಲ್ಲೂ ಹಾಕೊಂಡು ಕುಡಿಬಹುದು ಅಲ್ವಾ? ಸೊ ಯಾವ ಪಾತ್ರೆ ನೀವ್ ಹಾಕಿರ್ತೀರೋ ಆ ಪಾತ್ರೆಯ ಶೇಪ್ ಅನ್ನ ಅದು ಹೊಂದಿರುತ್ತೆ. ಕೊನೆಯದಾಗಿ ಅನಿಲ, ಗ್ಯಾಸ್, ಅದ್ರ ಪಾಡಿಗೆ ಅದು ಚಲಾವಣೆಯಲ್ಲಿ ಇರುತ್ತೆ. ನೆಕ್ಸ್ಟ್ ಆರ್ಗನ್ ನೋಡಿ, ಈ ರೀತಿಯಾಗಿರುತ್ತೆ. ದ್ರವ ಸ್ಥಿತಿಯಲ್ಲಿ ಈ ರೀತಿಯಾಗಿ ಒಂದ್ ಕಡೆ ಇರುತ್ತೆ, ಘನ ಸ್ಥಿತಿಯಲ್ಲಿ ಈ ರೀತಿಯಾಗಿರುತ್ತೆ. ಆಕ್ಸಿಜನ್ ಘನ ಸ್ಥಿತಿಯಲ್ಲಿ ಈ ರೀತಿಯಾಗಿರುತ್ತೆ, ದ್ರವ ಸ್ಥಿತಿಯಲ್ಲಿ ಈ ರೀತಿಯಾಗಿ ನಾವು ಕಾಣಬಹುದು. ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಮುಕ್ತವಾಗಿ ಓಡಾಡ್ಕೊಂಡಿರುತ್ತೆ. ಈಗ ನೀರಿನ ಕಡೆಗೆ ನಾವು ಗಮನ ಹರಿಸೋಣ. ನೀರು H2O, ಹೈಡ್ರೋಜನ್ ನ 2 ಆಟಮ್, ಆಕ್ಸಿಜನ್ ನ 1 ಆಟಮ್ ಹೊಂದಿರುತ್ತೆ. ಈ ನೀರನ್ನ ನಾನು ಬಿಸಿ ಮಾಡಿದಾಗ, ಈಗ ಮಂಜುಗಡ್ಡೆ ನಾನು ಬಿಸಿ ಮಾಡಿದಾಗ ಏನಾಗುತ್ತಪ್ಪ? ತಣ್ಣಗಿರ ನೀರಾಗುತ್ತೆ, ಹೌದಾ? ಸೊ ಮಂಜುಗಡ್ಡೆ ತರ ಈ ನೀರನ್ನ ನಾನು ಬಿಸಿ ಮಾಡಿದಾಗ ಏನಾಗುತ್ತೆ? ಘನ ಸ್ಥಿತಿಯಿಂದ ಅದು ನಿಧಾನಕ್ಕೆ ದ್ರವ ಸ್ಥಿತಿಯನ್ನ ತಲುಪ್ತಾ ಇದೆ. ಸೊ ಇನ್ನೂ ಅದನ್ನ ಬಿಸಿ ಮಾಡ್ತಾ ಹೋಗ್ತೀನಿ ನಾನು. ಬಿಸಿ ಮಾಡ್ತಾ ಹೋದಂಗೂ ಏನಾಗುತ್ತೆ? ದ್ರವ ಸ್ಥಿತಿಯಿಂದ ಅದು ಅನಿಲ ಸ್ಥಿತಿ, ಹಬೆಯನ್ನ ತಲುಪುತ್ತೆ. ಈಗ ನೀರಿನ ಐಸ್ ಕ್ಯೂಬ್ಸ್ ಅನ್ನ ನೀವು ಗ್ಯಾಸ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿದ್ರೆ ಅದು ಲಿಕ್ವಿಡ್ ವಾಟರ್ ಆಗುತ್ತೆ. ಲಿಕ್ವಿಡ್ ವಾಟರ್ ನ ಇನ್ನೂ ಬಿಸಿ ಮಾಡ್ತಾ ಹೋದಾಗ ಏನಾಗುತ್ತೆ? ಅದು ಹಬೆಯ ಸ್ಥಿತಿಯನ್ನ ತಲುಪುತ್ತಲ್ವಾ? ದ ಸೇಮ್ ಥಿಂಗ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ ಹಿಯರ್. ಈಗ ಆ ಹಬೆ ರೀತಿಯಲ್ಲಿರುವಂತಹ ನೀರನ್ನ ನಾನು ತಂಪು ಮಾಡಿದ್ರೆ, ವಾಟ್ ಇಫ್ ಐ ವುಡ್ ಪುಟ್ ಸೋ ಮಚ್ ಆಫ್ ಕೋಲ್ಡ್ ಇನ್ ಟು ಇಟ್, ಏನಾಗುತ್ತೆ? ಹಬೆ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುತ್ತೆ. ದ್ರವ ಸ್ಥಿತಿಯನ್ನ ಮತ್ತಷ್ಟು ತಂಪು ಮಾಡ್ತಾ ಹೋದಾಗ ದ್ರವ ಸ್ಥಿತಿಯಿಂದ ಅದು ಘನ ಸ್ಥಿತಿಗೆ, ಸಾಲಿಡ್ ಸ್ಟೇಟ್ ಆಫ್ ಮ್ಯಾಟರ್ಗೆ ಅದು ಬಂದು ತಲುಪುತ್ತೆ. ಉಲ್ಟಾ ಇಲ್ಲಿ. ಸೊ ಹೇಗೆ ಘನ ಇಂದ ದ್ರವ, ದ್ರವ ಇಂದ ಅನಿಲ ಆಗುತ್ತೋ ಅದೇ ರೀತಿ ನೀರು ಅನಿಲದಿಂದ ದ್ರವ, ದ್ರವದಿಂದ ಘನ ಸ್ಥಿತಿಗಿನ ತಲುಪುತ್ತೆ. ಅದನ್ನ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಕಲಿಬಹುದು. ನೀರನ್ನೋದು ಯಾವ ರೀತಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಈ ಮೂರು ಸ್ಥಿತಿಯಲ್ಲೂ ಇರುತ್ತೆ ಅನ್ನೋದನ್ನ ನಾವು ಈ ಒಂದು ಸಿಮ್ಯುಲೇಷನ್ ಕಲೀಲಿಕ್ಕೆ ಒಂದು ಉತ್ತಮವಾದಂತಹ ಸಿಮ್ಯುಲೇಷನ್ ಅಂತಾನೆ ಹೇಳ್ಬಹುದು. ಕ್ಲಿಯರ್ ವಿತ್ ದಿಸ್ ಪಾಯಿಂಟ್? ಹೇಗೆ ಇಲ್ಲಿ ಥರ್ಮೋಮೀಟರ್ ಅಲ್ಲಿ ಟೆಂಪರೇಚರ್ ಡೌನ್ ಆಗೋದು ನೀವು ನೋಡಿದ್ದೀರಾ. ಸೊ ಹಾಗಾಗಿ ಈ ಕುದಿಯುವಂತಹ ನೀರ್ನ ರೂಮ್ ಟೆಂಪರೇಚರ್ ತಂದಿಟ್ಟು ಅದಾದ ನಂತರ ಅದನ್ನ ರೆಫ್ರಿಜರೇಟ್ ಮಾಡಿದಾಗ ಏನಾಗುತ್ತೆ? ಅದು ಘನ ಸ್ಥಿತಿಗೆ ಬಂದು ತಲುಪುತ್ತೆ. ಕ್ಲಿಯರ್ ವಿತ್ ದ ಸಿಮ್ಯುಲೇಷನ್? ಹೇಗೆ ಒಂದು ವಸ್ತು ಮೂರು ರೀತಿಯಾದಂತಹ ಸ್ಥಿತಿಗಳಲ್ಲಿ, ವಸ್ತುವಿನ ಸ್ಥಿತಿಗಳಲ್ಲಿ, ಘನ, ದ್ರವ, ಅನಿಲ ಸ್ಥಿತಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಲ್ಲ. ನೆಕ್ಸ್ಟ್ ಇವತ್ತಿನ ಕ್ಲಾಸ್ನ ಕೊನೆಯ ಸಿಮ್ಯುಲೇಷನ್ ಬಗ್ಗೆ ಗಮನ ಹರಿಸೋಣ. ಸಾಮಾನ್ಯವಾಗಿ ಈ ತುಂಬಾ ಮೆಟ್ಲು ಹತ್ಕೊಂಡು ಹೋದಾಗ ಅಥವಾ ನಾವು ಬೆಟ್ಟ ಹತ್ಕೊಂಡು ಹೋದಾಗ ಅಥವಾ ಓಡ್ಕೊಂಡು ಹೋದಾಗ ಉಸಿರು ಬರುತ್ತೆ ನಮ್ಗೆ. ಮೆಟ್ಲು ಹತ್ತತಾನೆ ಉಸಿರೆಲ್ಲ ಎಳ್ಕೊಂಡು ನಾವು ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ.
ಅಲ್ವಾ? ಅದೇ ರೀತಿ ನಾವು ಈ ಇಳಿಜಾರು ಪ್ರದೇಶದಲ್ಲಿ ಇಳಿಬೇಕಾದಾಗ ತುಂಬಾ ತುಂಬಾ ವೇಗವಾಗಿ ಇಳಿದ್ಬಿಡ್ತೀವಿ. ಸೊ ಒಂದು ಮೇಲೆ ಹೋಗ್ಬೇಕಾದ್ರೆ ನಮ್ಮ ಎನರ್ಜಿ ಲೆವೆಲ್ ಏನಿರುತ್ತೆ, ಡೌನ್ ಆಗ್ತಾ ಇರುತ್ತೆ. ಅದಕ್ಕೆ ಕೆಳಗ್ ಬರ್ಬೇಕಾದ್ರೆ ನಾವು ತುಂಬಾ ವೇಗವಾಗಿ ಇಳಿಲಿಕ್ಕೆ ಶುರು ಆಗ್ತೀವಿ. ದಟ್ ಇಸ್ ಬಿಕಾಸ್ ಆಫ್ ಎರಡು ರೀತಿಯಾದಂತಹ ಶಕ್ತಿ ನಮ್ಮಲ್ಲಿ ಇರುತ್ತೆ. ಒಂದನ್ನ ನಾವು ಕಿನೆಟಿಕ್ ಎನರ್ಜಿ ಅಥವಾ ಪ್ರಚನಾ ಶಕ್ತಿ ಅಂತ ಕರಿತೀವಿ. ಮತ್ತೊಂದನ್ನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ, ಅಂದ್ರೆ ಸಂಭಾವ್ಯ ಶಕ್ತಿ ಅಂತ ಕರಿತೀವಿ. ಈ ಕೆನೆಟಿಕ್ ಎನರ್ಜಿ, ಪ್ರಚನಾ ಶಕ್ತಿ ಮತ್ತೆ ಸಂಭಾವ್ಯ ಶಕ್ತಿಯ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ಸಿಮ್ಯುಲೇಷನ್ ಮೂಲಕ ತಿಳ್ಕೊಂತಾ ಹೋಗೋಣ. ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತಾ ಹೋಗೋಣ. ಈ ಸಿಮ್ಯುಲೇಷನ್ ಹೆಸರು ಎನರ್ಜಿ ಸ್ಕೇಟಿಂಗ್ ಪಾರ್ಕ್ ಅಂತ. ಇಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗುವನ್ನ ನೋಡಬಹುದು, ಅಥವಾ ಡಿಫ್ರೆಂಟ್ ಇಮೇಜ್ ಅನ್ನ ಕೂಡ ನೀವು ನೋಡಬಹುದು. ಸೆಲೆಕ್ಟ್ ಮಾಡ್ಕೊಬಹುದು, ಯಾರ್ ಇಮೇಜ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಸುಮ್ನೆ ನಮ್ ಕ್ಲಾಸ್ ನ ಇಂಟ್ರೆಸ್ಟಿಂಗ್ ಆಗಿ ಇರಿಸ್ಲಿಕ್ಕೆ ಅಷ್ಟೇ. ಸೊ ಇಲ್ಲೊಂದು ಪೈ ಚಾರ್ಟ್ ಮೂಲಕ ಈ ಒಂದು ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ, ಥರ್ಮಲ್ ಎನರ್ಜಿ, ಟೋಟಲ್ ಆಗಿ ಥರ್ಮಲ್ ಎನರ್ಜಿ ಅಂದ್ರೆ ಶಾಖ ಉತ್ಪಾದನೆ ಆಗುತ್ತಲ್ಲ ಆ ಕಾರಣಕ್ಕೆ, ಮತ್ತೆ ಸ್ಪೀಡ್ ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂತ ಚೆಕ್ ಮಾಡ್ಲಿಕ್ಕೆ ಈ ಪಾತ್ ಮೂಲಕ ಹೋಗುತ್ತೆ. ಇದನ್ನ ನೀವು ಈ ರೀತಿ ಯು ಆಕಾರ ಇಡಬಹುದು, ಈ ರೀತಿ ಆಕಾರದಲ್ಲಿ ಇಡಬಹುದು, ಈ ತರ ಡಬ್ಲ್ಯೂ ಆಕಾರದಲ್ಲಿ ಇರಬಹುದು, ಅಥವಾ ಈ ರೀತಿಯಾದಂತಹ ಸುತ್ತುವರೆದ ಆಕಾರದಲ್ಲಿ ಇರಬಹುದು. ನಮ್ಮ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಈ ಆಕಾರದಲ್ಲಿ ಇಡೋಣ. ಫ್ರಿಕ್ಷನ್ ಅಂದ್ರೆ ಘರ್ಷಣೆಯನ್ನ ತಂದು ಒಡ್ಬಹುದು. ಘರ್ಷಣೆ ಇದ್ದಾಗ ಯಾವ ರೀತಿ ಇರುತ್ತೆ, ಇಲ್ಲದೆ ಇದ್ದಾಗ ಯಾವ ರೀತಿ ಇರುತ್ತೆ. ಗ್ರಾವಿಟಿ ಇಲ್ಲದೆ ಇರುವಂತಹ ಸ್ಥಿತಿ ಅಂತೂ ಇರೋದಿಲ್ಲ, ಆದ್ರೆ ವಿಪರೀತವಾದಂತಹ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ಸಹ ನಾವು ನೋಡ್ತಾ ಹೋಗಬಹುದು. ಈ ರೀತಿ ಮೆಷರ್ಮೆಂಟ್ ಅನ್ನ ಕೂಡ ನಾವು ಮಾಡ್ತಾ ಹೋಗಬಹುದು. ಎಷ್ಟು ಮೆಷರ್ಮೆಂಟ್ ಇದೆ, ಏನ್ ಕತೆ ಅಂತ ಮೆಷರ್ ಮಾಡ್ತಾ ಹೋಗಬಹುದು ನಾವು. ಬೇಡ ಅಂದ್ರೆ ಹೀಗಿಡ್ಬೋದು. ಅದಾದ ನಂತರ ಈ ರೀತಿ ಟೈಮರ್ ನ ಸಹ ನಾವು ನೋಡ್ತಾ ಹೋಗ್ಬೋದು. ನಾರ್ಮಲ್ ಆಗಿ ಸ್ಲೋ ಆಗಿ ಕೂಡ ನೋಡ್ತಾ ಹೋಗ್ಬೋದು. ಸೊ ಈ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡೋಣ. ಓಕೆ. ಸೊ ಈ ವ್ಯಕ್ತಿಯನ್ನ ನಾನು ಹಿಂಗ್ ತಂದು ಇಲ್ಲಿ ನಿಲ್ಸಿದಾಗ ಹೀಗೆ ಮೂವ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಅಲ್ವಾ? ಸೊ ಇಲ್ಲಿ ಒಂದು ಗ್ರಿಡ್ ಅನ್ನ ಇಟ್ಕೊಬಹುದು. ಸೊ ಎಷ್ಟು ಮೂವ್ ಆಗ್ತಿದೆ ಅಂತ ನೋಡ್ಬಹುದು. ಅದೇ ನಾನು ಇಲ್ಲಿ ಮೇಲಿಂದ ತಂದಾಗ ಗಮನಿಸ್ತಾ ಇದ್ದೀರಾ ಸ್ಪೀಡ್ ಹೇಗ್ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು. ಈ ರೀತಿಯಾದಂತ ಸ್ಪೀಡ್ ಅಲ್ಲಿ ನಾವು ನೋಡ್ತಾ ಹೋಗ್ಬಹುದು. ಸೊ ಮೇಲಿಂದ ಕೆಳಗ್ ಬರ್ಬೇಕಾದ್ರೆ ಫಾಸ್ಟ್ ಆಗಿರುತ್ತೆ, ಆದ್ರೆ ಕೆಳಗಿಂದ ಮೇಲ್ ಹೋಗ್ಬೇಕಾದ್ರೆ ಸ್ಪೀಡ್ ಅಷ್ಟು ಫಾಸ್ಟ್ ಆಗಿ ಇರೋದಿಲ್ಲ. ಸ್ಲೋ ಮಾಡಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಸ್ಪೀಡು ಅಷ್ಟಿರೋದಿಲ್ಲ, ಆದ್ರೆ ಮೇಲಿಂದ ಕೆಳಗ್ ಬರ್ಬೇಕಾದ್ರೆ ಆ ಸ್ಪೀಡ್ ಅನ್ನೋದು ಅಧಿಕವಾಗಿ ಇರುತ್ತೆ. ಸೊ ಇದನ್ನ ಈ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಅರ್ಥ ಮಾಡ್ಕೊಳಕ್ಕೆ ಸಿಂಪಲ್ ಆಗಿ ಪ್ರಚನಾ ಶಕ್ತಿ ಅಂದ್ರೆ ಏನು, ಸಂಭಾವ್ಯ ಶಕ್ತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಇದು ಸಹಾಯ ಆಗುತ್ತೆ. ಈಗ ನಾವ್ ಇದನ್ನ ಹಾಕಿ ನೋಡಿದಾಗ, ಈ ರೀತಿ ಕೊಟ್ಟಾಗ ಇಲ್ಲೂ ಕೂಡ ಕೆಳಗ್ ಬರ್ಬೇಕಾದ ಸ್ಪೀಡು ಹೆಚ್ಚಿರೋದನ್ನ ನೀವು ಗಮನಿಸಿರ್ತೀರಾ ಅಲ್ವಾ? ಸೊ ಅದೇ ರೀತಿ ಮೇಲ್ ಹೋಗ್ಬೇಕಾದ್ರೆ ಸೊ ಏನಕ್ಕೆ ಮೇಡಮ್ ಇದನ್ನ ದಾಟು ಕೂಡ ಯಾಕೆ ಹೋಗ್ತಾ ಇದಾರೆ? ಎಷ್ಟೋ ಸಲ ಹಾಗೆ ಆಗುತ್ತೆ ತಾನೆ, ನಾವ್ ಗಾಡಿನ ಫಾಸ್ಟ್ ಆಗಿ ಸೈಕಲ್ ಅಲ್ಲೆಲ್ಲ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಬ್ರೇಕ್ ಹಿಡಿದೇ ಇದ್ರೆ ಅದು ಮುಂದೆ ಹೋಗುತ್ತೆ. ಆ ರೀತಿನೂ ಗಮನಿಸಬಹುದು. ಈ ತರ ಟ್ರ್ಯಾಕ್ ಅಲ್ಲೂ ನಾವು ಓಡಿಸಿ ನೋಡಬಹುದು. ನೋಡಿದ್ರ, ಮೇಲ್ ಹೋಗೋದ್ಕಿಂತ ಕೆಳಗ್ ಬರುವಂತಹ ಸ್ಪೀಡ್ ನಲ್ಲಿ ಆ ವ್ಯಕ್ತಿ ತುಂಬಾ ವೇಗವಾಗಿ ಚಲಿಸ್ತಾ ಇದ್ದಾರೆ. ಇದ್ರಲ್ಲೂ ಅಷ್ಟೇ. ಈ ರೀತಿಯಾಗಿ
ಸ್ಪೀಡ್ ಮೂವ್ ಆಗೋದನ್ನ ನಾವು ನೋಡಬಹುದು. ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ಕೆಲವೊಂದಿಷ್ಟು ಜನರಲ್ ಆದಂತಹ ಸಿಮ್ಯುಲೇಷನ್ ಬಗ್ಗೆ ನಾವು ಕಲಿತಾ ಹೋದ್ವಿ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ವಿದ್ಯಾಶಕ್ತಿ. ನಮಸ್ಕಾರ. ಹ್ಮ್